ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದಿಷ್ಟು ನಮ್ಮ ರಾಜ್ಯದ ಬೈ ಎಲೆಕ್ಷನ್ನ ಚಿತ್ರಣ. ಆದರೆ ಪಂಚರಾಜ್ಯಗಳಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಿದೆ. ಈಗ ಕೇರಳ, ಅಸ್ಸಾಂ, ಪುದುಚೇರಿ ಕಡೆಗೆ ಹೋಗೋಣ. ಅಲ್ಲಿ ಭರ್ಜರಿ ವೋಟಿಂಗ್ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ ಅಸ್ಸಾಂನಲ್ಲಿ 40% ವೋಟಿಂಗ್ ಆಗಿದೆ, ಕೇರಳದಲ್ಲಿ 33%, ಪುದುಚೇರಿಯಲ್ಲಿ 37% ಮತದಾನ ಆಗಿದೆ. ತಿರುವನಂತಪುರದಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರು ಮತದಾನವನ್ನು ಮುಗಿಸಿದ್ದಾರೆ. ಕಣ್ಣೂರಿನಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ವೋಟಿಂಗ್ ಮಾಡಿದ್ದಾರೆ. ಕೊಚ್ಚಿಯಲ್ಲಿ ನಟ ಮಮ್ಮೂಟಿ ಅವರ ಪತ್ನಿ ಸಲ್ಪತ್ ಕುಟಿ ಜೊತೆಗೆ ಬಂದು ಮತವನ್ನು ಚಲಾಯಿಸಿದ್ದಾರೆ. ನೀವು ಮೈಕ್ ಆಫ್ ಎಲ್ಲೆಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈಗ ಇಲ್ಲೂ ಕೂಡ ಸಂಜೆ ಅಷ್ಟೊತ್ತಿಗೆ ಒಂದು ಚಿಕ್ಕ ಪಿಕ್ಚರ್ ಸಿಗುತ್ತೆ. ಮತದಾರರು ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರ ಪರವಾಗಿ ನಿಂತ್ಕೊಂಡಿದ್ದಾರೆ, ಯಾವ್ಯಾವ ಪಕ್ಷದ ಪರವಾಗಿ, ಯಾವುದನ್ನು ನೋಡಿ, ಅಭಿವೃದ್ಧಿಯ ಅಥವಾ ವ್ಯಕ್ತಿಯನ್ನು ನೋಡಿಯಾ, ಪಕ್ಷವನ್ನು ನೋಡಿಯಾ, ಯಾವುದಾದ್ರೂ ಹೊಸ ಹೊಸ ಯೋಜನೆಗಳನ್ನು ಅನೌನ್ಸ್ ಮಾಡಿದಾರಾ, ಇವೆಲ್ಲವೂ ಕೂಡ ಸಂಜೆ ಅಷ್ಟೊತ್ತಿಗೆ ಒಂದು ಪಿಕ್ಚರ್ ಸಿಗುತ್ತೆ ನಮಗೆ. ಶಶಿ ತರೂರ್ ಅವರು, ಕಾಂಗ್ರೆಸ್ನ ಹಿರಿಯ ಲೀಡರ್, ವೋಟಿಂಗ್ ಮಾಡ್ತಾ ಇರುವಂತಹ ಚಿತ್ರಣ. ಆ್ಯಂಡ್ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಅವರು ಕೂಡ ತಮ್ಮ ಮತದಾನದ ಹಕ್ಕನ್ನು ಮುಗಿಸಿದ್ದಾರೆ. ಉಳಿದಂತೆ ಅವರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗ್ತಾರೆ. ಇವೆಲ್ಲವನ್ನು ಯಾಕೆ ಪರ್ಟಿಕ್ಯುಲರಾಗಿ ಇಂಥವ್ರನ್ನೇ ತೋರಿಸ್ತೀವಿ ಅಂದರೆ, ಇವರೆಲ್ಲರೂ ಪಬ್ಲಿಕ್ ಡೊಮೈನಲ್ಲಿರುವಂಥವ್ರು, ಸಾರ್ವಜನಿಕ ಕ್ಷೇತ್ರದಲ್ಲಿ ಇವ್ರುಗಳೇ ಮಾಡಿದ್ದಾರೆ ಅಂದಾಗ, ಆ್ಯಂಡ್ ವಯಸ್ಸಾಗಿರೋರನ್ನು ನಾವು ಹೆಚ್ಚಿನದಾಗಿ ತೋರಿಸ್ತೀವಿ. ಅವ್ರುಗಳು ಬಂದು ವೋಟ್ ಮಾಡಿದ್ದಾರೆ ಅಂದಾಗ ಯುವಕರಿಗೆ ಉತ್ಸಾಹ ಇಮ್ಮಡಿಯಾಗುತ್ತೆ, ಬರ್ತಾರೆ ಅಂತ. ಪುದುಚೇರಿಯಲ್ಲಿ ಬಿಜೆಪಿ ಕಾಂಗ್ರೆಸ್ನ ಕಾರ್ಯಕರ್ತರ ನಡುವೆ ಹೊಡೆದಾಟ ಆಗಿದೆ. ಮನ್ನಾಡಿಪೇಟೆ ಕ್ಷೇತ್ರ, ಇಲ್ಲಿ ವೋಟಿಂಗ್ ಸಂದರ್ಭದಲ್ಲಿ ಘರ್ಷಣೆಯಾಗಿದೆ. ತಿರುಕ್ಕನೂರಿನ ಸರ್ಕಾರಿ ಹೈಸ್ಕೂಲ್ ಮತಗಟ್ಟೆಯಲ್ಲಿ ಗಲಾಟೆ ಆಗಿದ್ದು, ಕಾರ್ಯಕರ್ತರ ಮೇಲೆ ಪೊಲೀಸರು ಲಘು ಲಾಠಿ ಪ್ರಹಾರ ಕೂಡ ನಡೆಸಿದ್ದಾರೆ. ಕಾರ್ಯಕರ್ತರನ್ನ ಪೊಲೀಸರು ಆ ಕ್ಷಣದಲ್ಲಿ ಚದುರಿಸುವ ಪ್ರಯತ್ನ ಕೂಡ ಮಾಡಿದ್ದಾರೆ.